ಓಂ ಸುಬ್ರಹ್ಮಣ್ಯಾಯ ನಮಃ. ಈಗ ವೃಶ್ಚಿಕ ರಾಶಿಯವರಿಗೆ ಹೊಸ ವರ್ಷದ ಭವಿಷ್ಯ ಆಗಿರುತ್ತೆ ಅಂತ ನೋಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೃಶ್ಚಿಕ ರಾಶಿಯ ಭವಿಷ್ಯ ದ್ವಾದಶ ರಾಶಿಗಳಲ್ಲಿ ನಾವು ಹೇಳ್ತಾ ಬಂದಾಗ ವೃಶ್ಚಿಕ ರಾಶಿ 7ನೇ ರಾಶಿ, ಅಷ್ಟಮ ನಂತರ ರಾಶಿ. ಅಷ್ಟಮ ರಾಶಿ. 7ನೇ ರಾಶಿಯ ಪಕ್ಕ ಅಷ್ಟಮ ರಾಶಿ ಆಗುತ್ತೆ. ಆದರೂ ವೃಶ್ಚಿಕ ರಾಶಿಯ ಅಧಿಪತಿ ಕುಜ. ಇವತ್ತು ಈಗ ನಾವು ಮಾತಾಡೋ ಸಮಯಕ್ಕೆ ಕುಜ ರಾಹುವಿನ ಸಂಯೋಗದಲ್ಲಿ ಬಹಳಷ್ಟು ಮೇಷರಾಶಿಗೆ ಲಾಭದಲ್ಲಿದ್ದರೂ ಈ ವೃಶ್ಚಿಕ ರಾಶಿಗೆ 4ನೇ ಮನೆಯಲ್ಲಿದೆ. ಅದು ಅಂಥ ಒಂದು ಸುಖ ಸ್ಥಾನವನ್ನು ಕೊಡೋದಿಲ್ಲ ಅಂತ ಖಂಡಿತ ಹೇಳ್ಬೋದು. 4ನೇ ಮನೆಯಲ್ಲಿರ್ತಕ್ಕಂಥ ಗ್ರಹ ಮತ್ತು 5ನೇ ಮನೆಯಲ್ಲಿರ್ತಕ್ಕಂಥ ಗ್ರಹ ಒಂದು ಮೊದಲೇ ಹೇಳಿದ ಹಾಗೆ ಶುಭ ಗ್ರಹಗಳು ಮತ್ತು ಪಾಪಗ್ರಹಗಳ ಸಂಯೋಗ ಎಲ್ಲವನ್ನು ಅಸ್ತವ್ಯಸ್ತ ಮಾಡ್ತವೆ ಅಂತ. ಇವತ್ತು ನಡೀತಾ ಇರತಕ್ಕಂಥ ಯುದ್ಧಕ್ಕೆ, ಯಾಕೆಂದರೆ ನನಗೆ ಬಹಳಷ್ಟು ಜನ ಕೇಳಿದ್ರು, ಏನಪ್ಪ ನೀವು ಭವಿಷ್ಯ ಹೇಳ್ತೀರಾ, ವಾಸ್ತು ಹೇಳ್ತೀರಾ, ಯುದ್ಧ ಆಗೋದನ್ನು ಯಾರು ಹೇಳಲಿಲ್ಲ ಅಂತ. ನಾವು ಯಾರಿಗೂ ಹೇಳೋದು, ಎಲ್ಲಿ ಹೇಳೋದು, ಯಾವ ಚಾನಲ್ ಕುತ್ಕೊಂಡು ಹೇಳೋದು, ಅಥವಾ ಯಾವ ಪತ್ರಿಕಾಗೋಷ್ಠಿ ಕರೆದು ಹೇಳೋದು, ಆಮೇಲೆ ಹೇಳಿದ್ರೆ ಏನು ಬರುತ್ತೆ, ಯಾರು ಹೌದು ಅಂತಾರೆ, ಯಾರು ಹೇಳ್ತಾರೆ. ಯಾಕೆಂದರೆ ರಾಜ್ಕುಮಾರ್ ಅಪಹರಣ ಆದಾಗ ನಾನು ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ದೆ. ನಾನು ಹೇಳೋಷ್ಟೊತ್ತಿಗೆ ರಾಜ್ಕುಮಾರ್ ಅಪಹರಣ ಆಗಿ 1 ತಿಂಗಳಾಗಿತ್ತು. 1 ತಿಂಗಳ ನಂತರ ಯಾರೋ ಹೀಗೆ ಕೇಳಿದ್ರು, ಏನಪ್ಪ ನೀನು ಜ್ಯೋತಿಷ್ಯ ಏನು ಹೇಳುತ್ತೆ, ರಾಜ್ಕುಮಾರ್ ಯಾವಾಗ ಬರ್ತಾರೆ ಅಂತ. ಅವಾಗ ನಾನು ಹೌದಲ್ಲ ಅಂದ್ಬಿಟ್ಟು ರಾಜ್ಕುಮಾರ್ ಅವರು ನನ್ನ ಸ್ನೇಹಿತನ ಕರ್ಕೊಂಡು ರಾಜ್ಕುಮಾರ್ ಮನೆಗೆ ಹೋಗಿ, ಅಲ್ಲಿ ನಮ್ಮ ಶರಪಂಜರ ಶಿವರಾಮ್ ಇದ್ದರು. ಅವರು ನನ್ನ TV ಸೀರಿಯಲಲ್ಲಿ ಕೆಲಸ ಮಾಡಿದರು. ನಾನು ಮೊದಲಿಗೆ ಸಿನಿಮಾ ಮತ್ತು TV ಸೀರಿಯಲ್ ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟು. ಅದರಿಂದ ಅಲ್ಲಿ ಅವರಿಗೆ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಆಗ ಅವರು ಅಮ್ಮ ಅವ್ರ ಹತ್ರ ಮಾತಾಡಿ ನನಗೆ ಡ್ಯೂ ಟೈಮ್ ಕೊಡಿಸಿದ್ರು, ಡೇ ಟು ಟೈಮ್ ಎಲ್ಲ ಕೊಡಿಸಿದ್ರು. ಮತ್ತು ಸುದರ್ಶನ ಹೋಮ ಮಾಡ್ತಾಯಿದ್ರು. ಊಟ ಮಾಡ್ಕೊಂಡು ಬಂದು ಅದನ್ನು ಸ್ಟಡಿ ಮಾಡಿ ಮಾರನೇ ದಿನ ಪತ್ರಿಕಾಗೋಷ್ಠಿ ಕರೆದೆ. 30 ದಿನ ಆಗಿದ್ರು, ಇನ್ನೂ ಇವರು ಬರೋದಕ್ಕೆ 65 ದಿವಸ ಆಗುತ್ತೆ, ಹೆಚ್ಚು ಕಡಿಮೆ 100 ದಿವಸ ಅಂತರ ತಗೊಳುತ್ತೆ. ಏಕೆ ಅಂದರೆ ವೀರಪ್ಪನ್ ರಾಜ್ಕುಮಾರ್ ಹುಟ್ಟಿದ ಸಮಯ ಕುಂಭಲಗ್ನ, ಲಗ್ನಾಧಿಪತಿ ಶನಿ ಸಂಚಾರದ ಮೇಲೆ ನಾವು ಇವೆಲ್ಲನೂ ಹೇಳ್ಬೋದು ಅನ್ನೋ ಅರ್ಥದಲ್ಲಿ ನಾನು ಇಷ್ಟು ದಿನ ಆಗುತ್ತೆ ಅಂತೇಳಿ ಒಂದು ಪತ್ರಿಕಾ ಸ್ಟೇಟ್ಮೆಂಟ್ ಮಾಡಿ ಅವ್ರ ಮನೆಗೆ ತಗೊಂಡೋಗಿ ಕೊಟ್ಟೆ. ಅವರು ಅಯ್ಯೋ ಇದನ್ನು ಅಮ್ಮನಿಗೆ ಹೇಳೋಕ್ಕಾಗಲ್ಲ, ಈಗಲೇ ಹಿಂಗೆ ಆಗ್ಬಿಟ್ಟಿದ್ದಾರೆ, ನೀವು ಸುಮ್ಮನೆ ಇರಿ, ನಾವು ಬೇಕಾದ ಹೇಳ್ತೀವಿ ಅಂದರು. ಅದನ್ನು ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ, ಇಷ್ಟು ದಿನ ಆಗುತ್ತೆ ಬರೋಕ್ಕೆ ಅಂತ. ಆದರೆ ಅದೇನು ಪ್ರಚಾರಕ್ಕೆ ಬಂದಿಲ್ಲ. ಯಾಕೆಂದರೆ ಅಷ್ಟರೊಳಗೆ ಬೇರೆ ಬೇರೆ ಜ್ಯೋತಿಷದವರು 3 ದಿನಕ್ಕೆ ಬರ್ತಾರೆ, 6 ದಿನಕ್ಕೆ ಬರ್ತಾರೆ, 9 ದಿನಕ್ಕೆ ಬರುತ್ತೆ ಹೇಳಿ ಎಲ್ಲ ಸುಳ್ಳಾಗ್ಬಿಟ್ಟಿತ್ತು. ನಮ್ಮ ಜ್ಯೋತಿಷ್ಯ ಅಲ್ಲೇನು ಕೆಲಸ ಮಾಡಲಿಲ್ಲ ಅವಾಗ. ಅಂದರೆ ಹೇಳಬಹುದು ಅಂತ ನಾನು ಹೇಳ್ದಂಗೆ ಆಯ್ತಲ್ಲಿ. ಆದ್ರಿಗೆ ಮತ್ತೆ ಸುನಾಮಿ ಬಗ್ಗೆ ಹೇಳಿದ್ದೆ. ಗ್ರಹಗಳ ಚಲನೆಯಲ್ಲಿ ನನ್ನ 3ನೇ ಬುಕ್ ಬಿಡುಗಡೆ ಆದಾಗ ಕರ್ಕಾಟ ರಾಶಿಗೆ ಶನಿ ದೃಷ್ಟಿ ಬಿದ್ದಾಗ ಜಲಪ್ರಳಯ ಆಗಿ 1000 ಜನ ಸಾಯ್ತಾರೆ ಅಂತ ನಾನು ಹೇಳಿದ್ದೆ ಅವತ್ತು. ಅದೇ ರೀತಿ ಸುನಾಮಿ ಆಯಿತು, ಲಕ್ಷಾಂತರ ಜನ ಸತ್ರು. ಅದನ್ನು ಆಧಾರ ಇಟ್ಕೊಂಡು ನಾನು ಪತ್ರಿಕಾಗೋಷ್ಠಿ ಕರೆದೆ. ನೋಡಿ ನಾನು ಅವತ್ತು ಹೇಳಿದ್ದೆ, ಇವತ್ತಾಯಿತು ಅಂತ ನೋಡಿಸ್ದೆ. ಆಯಿತು ಬಿಡ್ರಿ, ಏನು ನೆಕ್ಸ್ಟ್ ಏನಾಗುತ್ತೆ ಹೇಳಿ ಅಂದರು. ಆಗ ಧರ್ಮಸಿಂಗ್ ಸರ್ಕಾರ ನಡೀತಾ ಇತ್ತು. ಇದು ಹೇಳಬೇಕಾದ ಅಗತ್ಯ ಇದೆ, ಅದರಿಂದ ಹೇಳ್ತಾ ಇದ್ದೀನಿ. ಧರ್ಮಸಿಂಗ್ ಸರ್ಕಾರ ನಡೀತಾ ಇತ್ತು. ಧರ್ಮಸಿಂಗ್ ಸರ್ಕಾರ ಇಂಥ ದಿನ ಬಿದೋಗುತ್ತೆ, ಇಂಥ ಒಂದು ಸರ್ಕಾರ ಬರುತ್ತೆ ಅಂದ್ಬಿಟ್ಟು ನಾನು ಅವತ್ತು ಹೇಳಿದೆ. ಮತ್ತೆ ಅದು ವಿಡಿಯೋ ಇತ್ತು ನನ್ನ ಹತ್ರ. ಸರ್ಕಾರ ಬಿಡೋ ಸಮಯ ಬಂತು, ನಾನು ಮತ್ತೆ ಪತ್ರಿಕಾಗೋಷ್ಠಿ ಕರೆದು, ಕರ್ನಾಟಕ ರಾಜ್ಯದಲ್ಲಿ ಅಥವಾ ಜ್ಯೋತಿಷ್ಯ ಇತಿಹಾಸದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತಾಡ್ತಕ್ಕಂಥ ವ್ಯಕ್ತಿ ನಾನೊಬ್ಬನೇ. ಪ್ರೆಸ್ ಮೀಟ್ ಮಾಡಿ ಈ ರೀತಿ ಆಗುತ್ತೆ, ಗ್ರಹಗಳು ಇಂಥ ವಿದ್ಯಮಾನಗಳು ಮಾಡ್ತವೆ ಅಂತ ನಾನು ಹೇಳಿದ್ದೆ. ಆವಾಗ ಧರ್ಮಸಿಂಗ್ ಇನ್ನು 3 ದಿನಕ್ಕೆ ರಾಜೀನಾಮೆ ಕೊಡ್ತಾರೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ, 1 ವರ್ಷ ಆದ್ಮೇಲೆ ಸರ್ಕಾರ ಹೋಗುತ್ತೆ ಅಂತ ಹೇಳಿದೆ. ಆದರೆ ಅವರೆಲ್ಲ ಕೇಳಿದ್ರು, ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ 2020 ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಇಲ್ಲ ಅದಾಗಲ್ಲ, ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿದೆ. ಅದೇ ರೀತಿ ಸರ್ಕಾರ ಬಿದ್ದೋಯ್ತು. ಅಂದರೆ ಎಲ್ಲವನ್ನೂ ಹೇಳ್ಬೋದು ಅಂತ. ಅದು ವಿಡಿಯೋ ಇದೆ ನನ್ನ ಹತ್ರ, ಯೂಟ್ಯೂಬಲ್ಲಿ ಇದೆ, ಅದನ್ನು ನೋಡ್ಬೋದು. ಅದು ವಿಡಿಯೋ ಇದೆ. ನಂತರ ಏನೇನಾಯಿತು ಎಲ್ಲವನ್ನೂ ಹೇಳ್ಬೋದು ಅಂತ. ಅಂದರೆ ಜ್ಯೋತಿಷ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದಾಗ, ಫಲಾಪೇಕ್ಷೆ ನಿರೀಕ್ಷೆ ಇಲ್ಲದೆ ನಾವು ಸತ್ಯವನ್ನು ನುಡಿದಾಗ, ಸತ್ಯವನ್ನು ಪ್ರತಿಪಾದನೆ ಮಾಡಿ ಎಲ್ಲವನ್ನೂ ನುಡಿಯಬಹುದು ಅಂತ. ಆದ್ದರಿಂದ ವೃಶ್ಚಿಕ ರಾಶಿಗೆ ಇಂಥ ಒಂದು ವ್ಯವಸ್ಥೆ ಇರೋದ್ರಿಂದ, ಗ್ರಹಗಳ ಸ್ಥಿತಿಗತಿಗಳು ಅಷ್ಟೇನು ಉತ್ತಮ ಇಲ್ಲದೆ ಇರೋದ್ರಿಂದ, ಆದರೂ ಗುರು ಸಹ ಲಗ್ನಕ್ಕೆ ರಾಶಿಗೆ 8ರಲ್ಲಿದೆ. ಗುರುಬಲ ಇಲ್ಲ, ಮತ್ತು ಇಲ್ಲಿ ಶನಿ ಬಲ ಇಲ್ಲ, ಪಂಚಮ ಶನಿ, ಮತ್ತು ಇರತಕ್ಕಂಥ ಗ್ರಹಗಳ ಸಂಯೋಗ ಅಷ್ಟೇನು ಚೆನ್ನಾಗಿಲ್ಲದೆ ಇರೋದ್ರಿಂದ, ಅಷ್ಟೇನು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಆದರೂ ನಾವು ಮೊದಲೇ ಪ್ರತಿ ರಾಶಿಗೂ ಹೇಳಿದಂಗೆ ಅವರವರ ವೈಯಕ್ತಿಕ ಜಾತಕದಲ್ಲಿ ಆ ಗ್ರಹಗಳ ಸ್ಥಿತಿಗತಿ ಚೆನ್ನಾಗಿದ್ದಾಗ, ಅವರ ಯೋಗಗಳಿದ್ದಾಗ, ಮತ್ತು ದಶಾಭುಕ್ತಿ ಚೆನ್ನಾಗಿದ್ದಾಗ, ಭುಕ್ತಿನಾಥ ಚೆನ್ನಾಗಿದ್ದಾಗ ಅವ್ರಿಗೇನೂ ಇದು ಅಪ್ಲೈ ಆಗೋದಿಲ್ಲ. ಆದರೂ ಗ್ರಹಚಾರ ಅಥವಾ ಗೋಚಾರದಲ್ಲಿ ಈ ಗ್ರಹಗಳು ತನ್ನ ಚಲನೆಯಲ್ಲಿ ಇವೆಲ್ಲ ಮಾಡ್ತವೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಇಷ್ಟು ಇದು ವೃಶ್ಚಿಕ ರಾಶಿಯ ಸಾರಾಂಶ. ಗುರುಗಳು ಹೇಳಿದ್ದಾಗ ವೃಶ್ಚಿಕ ರಾಶಿಯವರಿಗೆ ಶನಿ ಬಲ ಇಲ್ಲ, ಗುರುಬಲ ಇಲ್ಲ, ರಾಹುಕೇತು ಬಲನೂ ಇಲ್ಲ. ಕಾರಣ ಯಾಕೆಂತಂದರೆ ಶನಿ ಪಂಚಮ ಶನಿ, ಗುರು ಅಷ್ಟಮ ಗುರು. ಯಾವತ್ತೂ ಅಷ್ಟಮದಲ್ಲಿ ಗುರು ಇದ್ದರೆ
ಶನಿಕ್ಕಿಂತ ಅಷ್ಟಮ ಶನಿಕ್ಕಿಂತ ಘನಘೋರವಾದ ಫಲಗಳು ಉಂಟು ಮಾಡುತ್ತೆ. ಕಾರಣ ಯಾಕೆಂತಂದ್ರೆ ಅಷ್ಟಮ ಗುರು, 8ರಲ್ಲಿ ಗುರು ಸಮಾಜಕ್ಕೆ ವಿರುದ್ಧವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಎಷ್ಟೇ ಒಳ್ಳೆಯ ವ್ಯಕ್ತಿಗಳಾದರೂ ಕೂಡ ಅಷ್ಟಮದಲ್ಲಿ ಗುರು ಇದ್ದಾಗ ವಿರುದ್ಧವಾಗಿ ಮಾತಾಡೋದು, ವಿರುದ್ಧವಾಗಿ ಹೋಗೋದು, ವಿರುದ್ಧವಾಗಿ ಕೆಲಸ ಕಾರ್ಯಗಳು, ತನ್ನ ಕ್ಯಾರೆಕ್ಟರ್ ಬದಲಾವಣೆ ಆಗ್ಬಿಡುತ್ತೆ. ಒಳ್ಳೆ ವ್ಯಕ್ತಿಗಳಾಗಿದ್ರೂ ಸಹ ಅಷ್ಟಮದಲ್ಲಿ ಗುರು ಗೋಚರಿಸಿದ್ದಾಗ ಅಷ್ಟಮ ಗುರು ದೋಷ ಕೌಟುಂಬಿಕವಾಗಿ ಕುಟುಂಬದ ಸ್ಥಾನಕ್ಕೆ ವೀಕ್ಷಣೆ ಇದ್ರೂ ಕೂಡ ವಾಗ್ದೋಷ ಉಂಟು ಮಾಡುತ್ತೆ. ವಿಪತ್ತು, ಆಪತ್ತು, ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಿ. ಎಷ್ಟಕ್ಕೆಷ್ಟು ಇವು ಆಯುಷ್ಯೋಮ ಮತ್ತು ಧನ್ವಂತರಿ ಹೋಮ ಈ ಥರ ಮಾಡಿದ್ರೂ ಸಹ ಅಷ್ಟಮದಲ್ಲಿರ್ತಕ್ಕಂಥ ಗುರುವಿಗೆ ಪರಿಹಾರ ಸಿಗೋದಿಲ್ಲ. ಕಾರಣ ಶನಿ ವೀಕ್ಷಣೆ ಕೂಡ ಇರುತ್ತೆ. ಶನಿ ಪಂಚಮನಿಂದ ಶನಿ 3ನೇ ವೀಕ್ಷಣೆ ಇರೋದ್ರಿಂದ ನೀನು ಕೊಡೋದ ನಾನು ಕೊಡೋದ ದೋಷ. ಈ ಥರ ಇರೋದರಿಂದ ಇನ್ನು ದೋಷ ಹೆಚ್ಚಿಗೆ ಕೊಡುತ್ತೇವೆ ವಿನಃ ಕಡಿಮೆ ಅಂತ ಆಗೋದಿಲ್ಲ. 4ನೇ ಮನೆಯಲ್ಲಿ ರಾಹುಗ್ರಹ, ವಾಹನ ಅಪಘಾತಗಳು, ಭೂಮಿಗೆ ಸಂಬಂಧವಾಗಿ ವ್ಯಾಜ್ಯಗಳು, ಅಕ್ಕಪಕ್ಕದವರಿಂದ ತೊಂದರೆಗಳು ಉಂಟು ಮಾಡುವಂಥದ್ದು. ಕೇತು 10ರಲ್ಲಿ ಇರೋದ್ರಿಂದ ಕೆಲಸ ಕಾರ್ಯಗಳ ಅಡಚಣೆಗಳು, ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ನಷ್ಟ ಸಂಭವಿಸುವಂಥದ್ದು, ಅವಮಾನ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು. ಈಗ ಉಳಿದ ಗ್ರಹಗಳು ಕೂಡ ನೋಡಿ, ಅಮಾವಾಸ್ಯೆ ದೋಷ ಒಂದು ಕಡೆ, ಕುಜಾರಾಹ ಒಂದು ಕಡೆ, ಸ್ಫೋಟ ಒಂದು ಕಡೆ, ಬೆಂಕಿ ಒಂದು ಕಡೆ. ಈಗ ದೇಶ ವಿದೇಶಕ್ಕೆಲ್ಲ ನಾವು ಫಲ ಹೇಳಿದ್ರು ಕೂಡ ಅಂದ್ರೆ ಮೇದಿನಿ ಜ್ಯೋತಿಷ್ಯ ನಾವು ಹೇಳಕ್ ಹೋದ್ರೆ ನೋಡಿ, ಕುಜ ಮತ್ತು ರಾಹು 4ನೇ ಮನೆಯಲ್ಲಿ ರಾಶಿಯಾಧಿಪತಿಯಾದ ಕುಜ, ವೃಶ್ಚಿಕ ರಾಶಿ ಅಲ್ವಾ, ಅಷ್ಟು ಕೋಪ ಇರುತ್ತೆ, ಅಷ್ಟು ಬೆಂಕಿ ಹೆಂಗುರಿಯುತ್ತೆ ಆ ಥರ ಕೋಪ ಇರುತ್ತೆ ಇವರಿಗೆ. ರಕ್ತ ಚಲನವಲನ ಏರುಪೇರು ಇರುತ್ತೆ, ಸ್ವಲ್ಪ BP ರೈಸ್ ಮಾಡ್ಕೋತಾರೆ. ಇದೆಲ್ಲ ಕೂಡ ಮೆಡಿಟೇಷನ್ ಮಾಡ್ಕೋಬೇಕು. ವ್ಯಕ್ತಿಗತಗಳು ಮೆಡಿಟೇಷನ್ ಮಾಡಿಕೊಂಡು ತಗ್ಗು ಮಾಡಬೇಕು. ಇನ್ನು ಅತಿಯಾಗಿ ನಾವು ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ, ಕೋಪ ಅತಿಯಾಗಿ BP ರೈಸ್ ಆಗಿ ಅನಾರೋಗ್ಯ ಸಮಸ್ಯೆಯಿಂದ ಇವತ್ತು ನೋಡಿ, ರಕ್ತ ಕೆಟ್ಟರೆ ಇವತ್ತು ರೋಗನೇ ಬೇರೆ. ಇವತ್ತು ನಿಮ್ಗೆಲ್ಲ ರಕ್ತಕಾರಕ ಅಂತ ಹೇಳ್ತೀವಿ ಕುಜ, ಅದು ನಿಮ್ಮ ರಾಶಿಯಾಧಿಪತಿ ಕುಜ. ಅದಕ್ಕೆ ರಾಹು ಒಟ್ಟಿಗೆ ಇದ್ದಾಗ ಏನಾಗುತ್ತೆ, ಸ್ಫೋಟವಾಗುತ್ತೆ ರಕ್ತ. ಅದಕ್ಕೆ ಹೇಳೋದು ಸುಬ್ರಹ್ಮಣ್ಯ ಶಾಂತಿನ ಮಾಡ್ಕೊಂಡ್ಬರ್ಬೇಕಾಗುತ್ತೆ ತಪ್ಪದೆ. ಮಂಗಳವಾರ ಇಡೀ ವರ್ಷ ಪೂರ್ತಿ ನಿಮ್ಮ ರಾಶಿಯಾಧಿಪತಿಯಾದ ಕುಜನಿಗೆ ಷಷ್ಠಿ ದಿನ, ಕೃತಿಕಾ ದಿನ ಅಲ್ಲದೆ ಮಂಗಳವಾರ ತಪ್ಪದೆ ಓಂ ಶಾಂ ಶಂ ಶಿವ ಸುಬ್ರಹ್ಮಣ್ಯಾಯ ನಮೋ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ಪಠನೆ ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ 1, 2, 3, 9, 1, 10, 19, 28, 2, 11, 20, 29, 9, 18, 27, 3, 12, 21, 30 ಈ ಸಂಖ್ಯೆಗಳು, ಈ ತಾರೀಖೆಗಳು ತುಂಬ ಚೆನ್ನಾಗಿರುತ್ತೆ. ಅದೃಷ್ಟ ತಂದುಕೊಡುತ್ತೆ, ರಾಜ್ಯೋಗ ತಂದುಕೊಡುತ್ತೆ ನಿಮಗೆ. ಯೆಲ್ಲೋ, ಆರೆಂಜ್, ಪಿಂಕ್, ಕೆಂಪು ಬಣ್ಣಗಳು ನಿಮಗೆ ಅತಿಯಾಗಿ ಬಳಕೆ ಮಾಡಿ, ವಸ್ತ್ರಗಳಾಗಲಿ ವಸ್ತುಗಳಾಗಲಿ ಬಳಕೆ ಮಾಡಿ ಖಂಡಿತವಾಗ್ಲೂ ಕೂಡ ಇಡೀ ವರ್ಷ ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವರ್ಷವಾಗಿರುತ್ತೆ. ಶುಭವಾಗಲಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಮಸ್ಕಾರ.